ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದಲಿತ ಸೇನೆಯ ದಳಪತಿ, ರಾಜ್ಯದ ಯೂತ್ ಐಕಾನ್ ಅನ್ಯಾಯದ ವಿರುದ್ಧ ಸಿಡಿದೇಳುವ ಚಲದಂಗವಲ್ಲ. ಖ್ಯಾತ ನ್ಯಾಯವಾದಿಗಳು, ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜೇಳಸಂಗಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಟ್ಟೇಸ್ವಾಮಿಯವರ ಆದೇಶದ ಮೇರೆಗೆ ವಿಜಯನಗರ ಜಿಲ್ಲಾಧ್ಯಕ್ಷ ಕೋಲಾಪುರಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಪ್ರಸ್ತುತ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ದಿನೇ ದಿನೇ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಜನಾಂಗದ ಮೇಲೆ ಹಲವಾರು ರೀತಿಯ ಶೋಷಣೆ, ದೌರ್ಜನ್ಯ ನಡೆಯುತ್ತಿದ್ದು ಅದರ ವಿರುದ್ಧ ಹೋರಾಡಲು ವಿಜಯನಗರ ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಘಟಕಗಳ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾಗಿ ರಾಹುಲ್ ಮತ್ತು ನೂತನ ಟಿಬಿ ಡ್ಯಾಂ ಅಧ್ಯಕ್ಷರು, ಪದಾಧಿಕಾರಿಗಳು, ಬಳ್ಳಾರಿ ದಲಿತ ಸೇನೆ ಜಿಲ್ಲಾ ಮುಖಂಡರು, ಶಿವರಾಜ್ ವಕೀಲರು, ಸಂಡೂರು ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡೆ, ರಮೇಶ್ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ನಮ್ಮ ಸಮಾಜದಾಗಿ ಇದರಾಗಿ ಭಾಳಷ್ಟು ಕಡೆ ನಾವು ನೋಡ್ತೀವಿ. ಎಲ್ಲ ನಾವು ದೇವಸ್ಥಾನಗಳಲ್ಲಿ ಹೋದರೆ ಕೆಲವು ಸಮಾಜದವರು ನಮ್ಮನ್ನು ಕೇರ್ ಮಾಡೋದಕ್ಕೆ ಹೊರಗಡೆ ಕಳಿಸೋದು, ಈ ಥರ ಎಲ್ಲ ಕಡೆ ನಾವು ನೋಡಿ ನನಗೆ ಬೇಸರಾಗಿ ಸುಮಾರು ಒಂದು 6 ತಿಂಗಳಿಂದ ನಾವೆಲ್ಲ ಕಡೆ ಎಲ್ಲ ಟೀಮ್ ಹುಡುಗರ ಕಡೆ ಅಡ್ಡಾಡಿ ಸ್ವಲ್ಪ ಈ ಥರ ನಮ್ಮ ಸಮಾಜಕ್ಕೆ ತೊಂದರೆ ಐತಿ, ನಾವು ಯುವಕರೆಲ್ಲ ಒಂದಾದರೆ ನಾವು ಏನಾದರೂ ಧ್ವನಿ ಎತ್ಬೋದು, ಇಲ್ಲಾಂದ್ರೆ ಧ್ವನಿ ಎತ್ತಕ್ಕಾಗಲ್ಲ ಅಂತೀವಿ. ನಾವು ಸುಮಾರು ಒಂದು 6 ತಿಂಗಳಿಂದ ನಾವು ಕಷ್ಟಪಟ್ಟು ಎಲ್ಲ ಒಂದು ಟೀಮ್ ಸೂಸೈಡ್ ಮಾಡಿದ್ದೇವೆ. ಸುಮಾರು ಒಂದು 5-6 ಏರಿಯಾಗಳಲ್ಲಿ ಹೋಗಿ ಕೈಲಾಸ ಸಹಾಯ ಮಾಡಿ, ಸತ್ಯನಾಯಿಸಿ ಎಲ್ಲರೂ ಬೆಂಬಲ ಮಾಡಿ, ಎಲ್ಲ ಅನ್ಯಾಯ ಮಾಡೋದೆಲ್ಲ ಬಂದ್ ಮಾಡಿ ನಮ್ಮ ಕೆಲಸಗಳು ನಾವು ಕೂಡ ಬಂದೋದೆಲ್ಲ ನಾವೆಲ್ಲ ನ್ಯಾಯಬೆಲೆ ಮಾಡೋದೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ಅವ್ರಿಗೆ ಕಲಿಸಿ ಕೆಲವು ಲೇಡೀಸ್ ಕಡೆಯಿಂದ ನಾವೆಲ್ಲ ವಿಮರ್ಶಿಸಿದಂತ ನಾವೆಲ್ಲ ಜನರಿಗೆ ಇದು ಮಾಡ್ತೀವಿ. ನಮ್ಮಲ್ಲಿ ನೀವು ಮಾತಾಡೋಕೆ ಬರ್ತಾ ಇಲ್ಲ, ಏನೇನಾಗಿರೋದು ಕ್ಷಮೆ. ಮತ್ತು ಏನಾದರೂ ಸಮಾಜಕ್ಕೋಸ್ಕರ ಆಗಲಿ, ಯಾರಿಗೇನೋ ಅನ್ಯಾಯ ಆಗಲಿ ನನಗೆ ಒಂದು ಕರೆ ಮಾಡಲಿ, ನಾವು ಯಾರೇನಾಗಿರಲಿ ನಾನು ಬಂದು ನಿಲ್ಲುವಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರೂ ಕಿರುಗುತ್ತದೆ. ಸಂಘಟನೆಯಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ದೆಹಲಿ ಎಲ್ಲ ಭಾಗದಲ್ಲಿ ಇವತ್ತು ದಲಿತ ಸೇನೆ ಒಂದು ಎಮ್ಮರವಾಗಿ ಬೆಳೆದಿದೆ. ಈ ದಲಿತ ಸೇನೆ ಸಂಘಟನೆ ಬರೀ ದಲಿತರಿಗಲ್ಲ, ಹಿಂದುಳಿದ ವರ್ಗದವರಿಗೂ, ಯಾರು ಶೋಷಣೆಗೆ ಒಳಗಾಗಿರ್ತಾರೋ ಪ್ರತಿಯೊಂದು ಧರ್ಮ, ಜಾತಿ, ಯಾವುದೇ ಒಂದು ಕಟ್ಟಕಡೆ ವ್ಯಕ್ತಿಗೂ ಅನ್ಯಾಯ ಆದರೆ ಧ್ವನಿ ಎತ್ತುವಂತ ಏಕೈಕ ಸಂಘಟನೆ ಅಂದ್ರೆ ದಲಿತ ಸೇನೆ. ಕರ್ನಾಟಕದ ಬ್ಲೂ ಟೈಗರ್ ಎಂದು ಹೆಸರುವಾಸಿಯಾದ ಅಣ್ಣ ಹನುಮಂತ ಜೇಳಸಂಗಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೋರಾಟದಲ್ಲಿ ಅತಿ ಮುನ್ನಡೆ ಹಾಗೂ ಇವತ್ತು ಕರ್ನಾಟಕದಲ್ಲಿ ದಲಿತ ಸೇನೆ ಅನ್ನೋದು ಒಂದು ಎಮ್ಮರವಾಗಿ ಹೊರಹೊಮ್ಮುತ್ತಿದೆ. ಇವತ್ತು ಗುಲ್ಬರ್ಗದಲ್ಲಿ ತಾವು ನೋಡಿರ್ಬೋದು, ನಮ್ಮ ಸಹೋದರ ಮುಸ್ಲಿಂ ಬಾಂಧವರ ಒಂದು ಮಸೀದಿಯಲ್ಲಿ ನಾವು ರಾಮ ಭಜನೆ ಮಾಡ್ತೀವಿ, ಇಲ್ಲಿ ಅವು ಮಾಡ್ತೀವಿ ಅಂತೇಳಿ ಸಹೋದರದ ಜಾತಿಗಳ ಮಧ್ಯೆ ಇವತ್ತೇನು ಬೆಂಕಿಡುವಂತ ಕೆಲಸ ಮಾಡ್ತಿದ್ದಾರೆ. ಅಂತರ ವಿರುದ್ಧವಾಗಿ ಮೆಟ್ಟಿ ನಿಲ್ಲುವಂತ ಒಬ್ಬ ನಾಯಕತ್ವ ಈ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅದೇ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಯಾರೂ ಇಲ್ಲ. ಇವತ್ತು ಅಣ್ಣ ಒಂದು ದಲಿತ ಸಮುದಾಯದವರಾಗಿದ್ರು ಕೂಡ ನಮ್ಮ ಮುಸ್ಲಿಮ್ಸರು ಸಹೋದರರು, ಹಿಂದೂ ಸಹೋದರರು, ಕ್ರಿಶ್ಚಿಯನ್ನರು ಸಹೋದರರು ಅಂತ ಪ್ರಮೋದ್ ಮುತಾಲಿಕ್ಗೆ ಮಸೀದಿ ಮುಂದೆನೆ ಎಲ್ಲ ನೀಲಿ ದಲಿತ ಸೇನೆ ಸಾಲಕ್ಕೆಂದು ಇವತ್ತು ಮುಸ್ಲಿಮ್ಸ್ ಪರವಾಗಿ ನಿಂತು ಈ ರಾಮ ಭಜನೆ ಏನಪ್ಪ ಮಾಡ್ತೀವಿ ಅಂತ ಬಂದಿದ್ರಲ್ಲ, ಅವ್ರನ್ನ ನಾಯಿಗೆ ಓಡಿಸಿದಂಗೆ ಓಡಿಸಿ ಇವತ್ತು ಇದು ಪೊಲೀಸರು ಹಾಕೊಂಡು ಹೋಗ್ತಾರೆ. ಅದು ದಲಿತ ಸೇನೆ ಹೋರಾಟದ ಶಕ್ತಿ. ತಾವು ಗುಲ್ಬರ್ಗದಾಗ ನೋಡಿರ್ಬೋದು, ಇವತ್ತು ದಲಿತರ ಪರವಾಗಿ ಈಗ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಎಲ್ಲೇ ಆಗಲಿ ಧ್ವನಿ ಎತ್ತುವ ಏಕೈಕ ಹೋರಾಟಗಾರ ಅದು ಅಣ್ಣ ಹನುಮಂತ ಜೇಳಸಂಗಿ. ಯಾವುದೇ IAS, IPS ಕಮಿಷನರ್ಗಳಿಗೆ ತಲೆಬಾಗದೆ ನೇರ ನುಡಿ ದಕ್ಷ ವಾರ್ನ್ ಮಾಡೋದ್ ಮುಖಾಂತರ ಅವ್ರನ್ನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ಒಂದು ಹೋರಾಟ ತಾಕತ್ತು ಅಣ್ಣ ಹನುಮಂತ ಜೇಳಸಂಗಿ ಸಾಹೇಬ್ರಿಗೆ ಮಾತ್ರ ಇರೋದು.
ಇವತ್ತು ಅಂತ ಒಂದು ಹೆಮ್ಮೆಯ ನಾಯಕ ಅಣ್ಣ ಹನುಮಂತ ಯಳಸಂಗಿ ಸಾಹೇಬ್ರವರ ಒಂದು ಗರಡಿಯಲ್ಲಿ ನಾವು ಕೆಲಸ ಮಾಡ್ತಿದೀವಿ ಅಂತ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಇವತ್ತು ನೀವೇನೋ ಇವತ್ತು IBಯಲ್ಲಿ ಕರೆದ್ಬಿಟ್ಟು ಶಾಖೆಗಳು ಉದ್ಘಾಟನೆ ಮಾಡ್ತಿದ್ರಿ. ಇದೇ ತರನೇ ತಾವು ದಯಮಾಡಿ ಯಾರು ತಪ್ಪು ತಿಳ್ಕೊಂಡ್ಬಿಡ್ರಿ. ಇದೇ ತರ ಕಾರ್ಯಕ್ರಮ ತಾವು ಮುಂದೆ ತಮ್ಮ ಗ್ರಾಮದಲ್ಲಿ ತಮ್ಮ ವಾರ್ಡ್ಗಳಲ್ಲಿ ದಲಿತ ಸೇನೆ ಬೋರ್ಡ್ ಉಣಿಸುವ ಮುಖಾಂತರ ಬೇರೆಯವರಿಗೆ ಮಾರ್ಗದರ್ಶನ ಆಗಬೇಕು. ಬೇರೆ ಊರವರು ನೀವು ಮಾಡುವಂತ ಕೆಲಸ ನೋಡಿ ನಮ್ಮೂರಲ್ಲಿ ದಲಿತ ಸೇನೆ ಮಾಡ್ಬೇಕನ್ನ ನಿಮ್ ಸಹಕಾರ ಬೇಕನ್ನೋ ತರ ನಿಮ್ಗೆ ಫೋನ್ ಮಾಡಿ ಕರಿಬೇಕು. ಆ ತರ ಸಂಘಟನೆ ಕೊಲ್ಲಾಪುರ ನೇತೃತ್ವದಲ್ಲಿ ಮುಂದೆ ಆಗುತ್ತೆ. ತಾವೇನಿವತ್ತು ದಲಿತ ಸೇನೆ ಸಂಘಟನೆಗೆ ಕೈ ಜೋಡಿಸಿ ಇವತ್ತೇನು ಬಲಿಷ್ಠ ಪಡುತ್ತಿದ್ದೀರಾ, ಇದೇ ತರ ಎಲ್ಲೇ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಲಿ, ನಮ್ಮ ಸಮಾಜ ಅಂತಲ್ಲ ಈ ದೇಶದ ಕಟ್ಟ ಕಡೆ ವ್ಯಕ್ತಿಗೂ ಎಲ್ಲಿ ಅನ್ಯಾಯ ಆದ್ರೂ ಮೊದಲು ಈ ವಿಜಯನಗರದಲ್ಲಿ ದಲಿತ ಸೇನೆ ಧ್ವನಿ ಆಗಿರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಇಷ್ಟು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಜಿಲ್ಲಾ ಸಮಿತಿಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನಮ್ಮ ಭೀಮ ಸೇನಾನಿಗಳಿಗೂ ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.